ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಾನು ನಿನ್ನೆ ಬಂದೆ ನಮ್ಮ ಮನೆಗೆ, ಹಾಲಿಡೇಸ್ ಇದೆಲ್ಲ, ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಟೈಮ್ ಬಂದು 12:50, 1 o'clock 10 minutes. ಫುಲ್ ಮಲ್ಕೊಂಬಿಟ್ಟಿದ್ದೆ. ನಮ್ಮಮ್ಮ ಇವಾಗ ಎದ್ದೇಳಿಸಿ ಸ್ನಾನ ಮಾಡು ಅಂತ ಹೇಳಿದರು. ಸ್ನಾನ ಮಾಡಿದ್ದೀನಿ, ರೆಡಿಯಾಗಿದ್ದೀನಿ. ನೋಡೋಣ, ಹೊಸಮನೆ ಹತ್ರ ಹೋಗ್ಬಾ ಅಂತಂದರು. ಸೊ ಅದಕ್ಕೆ ಲಾಗ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಹೂವು ಎಲ್ಲ ಮುಡ್ಕೊಂಡಿದ್ದೀನಿ, ನಮ್ಮಮ್ಮ ಮುಡಿಸಿದ್ದಾರೆ. ವಾಶ್ ತಗೊಂಡಿದ್ದೀನಿ, ಫುಲ್ ಬಿಸಿಲಿದೆ. ಹೋಗೋಣ ಬನ್ನಿ ಫ್ರೆಂಡ್ಸ್. ನಮ್ಮದು ಮೇಲ್ಗಡೆ ಮನೆ, ಕೆಳಗಡೆ ಅಂಗಡಿ ಮನೆ ಇದೆ. ಮೇಲ್ಗಡೆ ಮನೆ ಸಣ್ಣದಿದೆ, ಸೊ ಅದಕ್ಕೆ ಹೊಸ ಮನೆ ಕಟ್ಟಿಸ್ತಿರೋದು ನಾವು. ಫ್ರೆಂಡ್ಸ್, ಇದೆ ನೋಡಿ ನಮ್ಮ ಹೊಸ ಮನೆ. ಅದು ಹಳೆ ಮನೆ, ಅಂದರೆ ನಾವು ಅಪ್ಪಾಜಿ ಸಣ್ಣವ್ರು ಇದ್ರಲ್ಲ ಅವಾಗ ಆ ಮನೆಯಲ್ಲಿದ್ದರು. ಇದು ನೋಡ್ರಿ ಹೊಸ ಮನೆ. ವರ್ಕ್ ನಡೀತಿದೆ ಅನ್ಸುತ್ತೆ ಒಳಗಡೆ. ಒಳಗಡೆ ಯಾರೂ ಇಲ್ಲ, ವರ್ಕರ್ಸ್ ಇದ್ದರು, ಊಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಪ್ಲಾಸ್ಟ್ರಿಂಗ್ ಮಾಡ್ತಿದ್ದಾರೆ ಮನೇನ. ಫ್ರೆಂಡ್ಸ್, ಇದೆ ನಮ್ಮ ಹೊಸ ಮನೆ. ಒಳಗಡೆ ಕನ್ಸ್ಟ್ರಕ್ಷನ್ ನಡೀತಿದೆ, ಅಂದರೆ ವರ್ಕ್ ನಡೀತಿದೆ. ಮುಗಿಯೋಕ್ಕಿನ್ನ ಟೈಮ್ ತಗೊಳ್ಳುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. ನಮ್ಮ ಗಂಡಲ್ಲಿ ಕಟ್ಸ್ತಿರೋದು ನಮ್ಮ ಮನೆ ಮೇಲ್ಗಡೆ. ಫ್ರೆಂಡ್ಸ್, ಮೇಲ್ಗಡೆ ಏನು ಕೆಳಗಡೆ ಥರ ದೊಡ್ಡದಾಗೇನು ಕಟ್ಸ್ತಿಲ್ಲ. ಈ ಥರ ಒಂದು ಸಣ್ಣ ರೂಮ್, ಅಂದರೆ ಗೆಸ್ಟ್ ರೂಮ್ ಥರ ಕಟ್ಸ್ತಿದ್ದೀವಿ ಅಷ್ಟೇ. ಕೆಳಗಡೆ ಮಾತ್ರ ದೊಡ್ಡದು ಕಟ್ಸ್ತಿದ್ವಿ. ನಮ್ಮ ಕಣ ನೋಡಿ, ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಅಲ್ಲ ಅಪ್ಪಾಜಿ ಬೋಲೋರು ನಿಲ್ಸಿದ್ದಾರೆ ನಮ್ಮದು. ಫ್ರೆಂಡ್, ಫುಲ್ ಬಿಸಿಲಿದೆ ನಮ್ಮೂರಲ್ಲಿ. ಟೆಂಪ್ರೇಚರ್ ಅಂತೂ ಭಾಳ ಹೈ ಇದೆ. ನೋಡಿ, ನಮ್ಮ ಅಜ್ಜಿ ಎಲ್ಲ ಫುಲ್ ಅವಾಗ ನೆಟ್ಟಿದ್ದು ಬಾಳೆ ಗಿಡ ಎಲ್ಲ ಅವಾಗ ಎಷ್ಟು ದೊಡ್ಡದು ಬೆಳೆದಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ಲೆಲ್ಲ ಗಿಡಗಳಿದ್ವು, ಬಟ್ ಹೊಸ ಮನೆ ಕಟ್ಸ್ತಿದ್ದೀವಿ ಅಂತ ಎಲ್ಲ ತೆಗ್ದಿದ್ದಾರೆ. ಅಲ್ಲಿನೂ ಮುಂದೆ ಹಾಕಿದ್ದಾರೆ ತೆಂಗಿನ ಸಸಿ. ಇವಾಗ ಸ್ವಲ್ಪ ದೊಡ್ಡವಾಗಿದ್ದಾವೆ, ಇನ್ನೂ ದೊಡ್ಡವಾಗಿ ಟೈಮ್ ಬೇಕು. ಬನ್ನಿ ಹೋಗೋಣ. ಫುಲ್ ಸುಸ್ತಾಗಿದೆ. ನಾನು ಒಬ್ಬಳೇ ಬಂದಿನಿ. ನಮ್ಮ ತಂಗಿ ಮತ್ತು ನಮ್ಮ ಅಪ್ಪಾಜಿ ಇದ್ದರು, ಅವ್ರು ಆಗಲೇ ಹೋದರು. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕು ಹೇಳಿ, ಆ ಥರ ಲಾಗ್ನ ಮಾಡ್ತೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ಏನು ಪ್ಲ್ಯಾನ್ಸ್ ಇಲ್ಲ, ನೋಡೋಣ ಡೇ ಹೇಗೋಗುತ್ತಂತ. ಫ್ರೆಂಡ್ಸ್, ಅಲ್ಲಿಂದ ಇಲ್ಲಿಗೆ ಬಂದೆ, ಅಂದರೆ ನಮ್ಮ ಮನೆಗೆ ಬಂದೆ. ಊಟ ಮಾಡಬೇಕು, ಹೊಟ್ಟೆ ಹಸಿತಿದೆ. ಮನೆಗೆ ಬಂದರೆ ಟೈಮಿಗೆ ಊಟನೇ ಮಾಡಲ್ಲ. ಹಾಸ್ಟೆಲಾಗಿದ್ದರೆ ಟೈಮಿಗೆ ಊಟ ಮಾಡ್ತೀನಿ. ಬೆಳಗ್ಗೆ ಟಿಫನ್ 11ಗೆ ಮಾಡಿದ್ದೀನಿ. ಇವಾಗ ಊಟ ಟೈಮ್ ಬಂದು 3 o'clock ಆಗಲಿ. ಇವಾಗ ಊಟ ಮಾಡಬೇಕು. ಬನ್ನಿ ನಮ್ಮಮ್ಮ ಏನು ಮಾಡಿದ್ದಾರೆ ನೋಡೋಣ. ಊಟಕ್ಕೆ ನಮ್ಮಮ್ಮ ಅನ್ನ ಸಾಂಬಾರು ಮಾಡಿದ್ದಾರೆ. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಊಟ ಮಾಡಿ ಫೋನ್ ನೋಡ್ಕೊಂತ ನಿದ್ದೆನ ಹೋಗ್ಬಿಟ್ಟಿದ್ದೀನಿ. ಯಾರು ಎದ್ದೇಳಿಸಲ್ಲ. ಇಲ್ಲಿ ಯಾರೂ ಇಲ್ಲ. ನಮ್ಮಮ್ಮನೂ ಎಲ್ಲಿಗೆ ಹೋಗಿದ್ದಾರೆ. ಬನ್ನಿ ಕೆಳಗಡೆ ಹೋಗೋಣ. ನಮ್ಮ ತಂಗಿ ಏನು ಮಾಡ್ತಿದ್ದಾಳೆ ನೋಡೋಣ. ಮನೇಲಿದ್ದರೆ ಫುಲ್ ಬೋರ್ ಹೊಡಿತಿದೆ. ಫ್ರೆಂಡ್ಸ್, ಅಂಗಡಿನಾಗ ನಮ್ಮ ತಂಗಿ ಇದ್ದಾಳೆ. ಬನ್ನಿ ನೋಡೋಣ ಏನು ಮಾಡ್ತಿದ್ದಾಳೆ ಅಂತ. ನೀವು ಅಪ್ಪಾಜಿ ಎಲ್ಲತ್ತೆ? ಅಪ್ಪಾಜಿ ಇಲ್ಲ, ಅಮ್ಮನೂ ಎಲ್ಲರೂ ಹೊಸ ಮನೆ ಹತ್ರ ಹೋಗಿದ್ದಾರೆ. ನಾನು ಮೇಲ್ಗಡೆ ಮಲಗಿದ್ದೆ. ನನ್ನ ತಂಗಿ ಅಂಗಡಿನಲ್ಲಿದ್ದಾಳೆ. ಅವಳಿಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ಮುಜುಗರ. ಫ್ರೆಂಡ್ಸ್, ಇವಳೆ ನೋಡಿ ನಮ್ಮ ತಂಗಿ. ಏನು ಮಾಡ್ತಿದ್ದೀಯ? ಫೋನ್ ನೋಡ್ತಿದ್ದೆ. ಬರೀ ಫೋನ್ 24/7 ಏನೂ ಮಾಡಲ್ಲ ಗೈಸ್, ಬರೀ ಫೋನ್ ನೋಡ್ತಿರ್ತಾಳೆ. ನಮ್ಮ ಅಪ್ಪಾಜಿ ಫೋನಾಗಿರೋ ಡಾಟಾ, ನಮ್ಮ ಅಮ್ಮನ ಫೋನಲ್ಲಿರೋ ಡಾಟಾ ಅದು ಸಾಲದು ಬಂದಂದರೆ ನನ್ನ ಫೋನಲ್ಲೂ ಕೇಳ್ತಾಳೆ. ಅವಳದು ಖಾಲಿ ಮಾಡಿ ನಮ್ಮ ಮೂವರ ಫೋನಲ್ಲೂ ಕೂಡ ಡಾಟಾ ಖಾಲಿ ಮಾಡ್ತಾಳೆ. ಫ್ರೆಂಡ್ಸ್, ಯಾರಾದರೂ ನಿಮ್ಮನೇಲಿ ಈ ಥರ ಇದ್ದರೆ ಕಮೆಂಟ್ ಮಾಡಿ. ಬರೀ ಫೋನ್ ನೋಡೋರು ನೋಡಿ, ಬರೀ ಫೋನ್ ನೋಡ್ತಿಲ್ಲ, ಆ ಕಡೆ ತಿರುಗಿ. ಫ್ರೆಂಡ್ಸ್, ನೋಡಿಲ್ಲೇ ಐಸ್ ಕ್ರೀಮ್ ತಿಂತಿದ್ದಾಳೆ. ಕೊಡು ಅಂದರೆ ಕೊಡ್ತಿಲ್ಲ. ಯಾವಾಗ ತಂದಿದ್ಲೋ ಗೊತ್ತಿಲ್ಲ. ಯಾವಾಗ ತಂದಿದ್ದಪ್ಪ? ನಿನ್ನೆ ಫ್ಯಾಮಿಲಿ ಪ್ಯಾಕ್ ತಂದಿದ್ದಾಳೆ. ನನಗೆ ಕೊಡು ಅಂದರೆ ಕೊಡ್ತಿಲ್ಲ, ಒಬ್ಬಳೇ ತಿಂತಿದ್ದಾಳೆ ಅಷ್ಟು. ನೋಡ್ರಿ ಹೆಂಗೆ ಮಾಡ್ತಿದ್ದಾಳೆ. ಕೊಡ್ರಿ ಅಂದರೆ ಕೊಡ್ತಿಲ್ಲ. ಕೊಡೋದು ನಿನಗೆ. ಅಪ್ಪ ಐಸ್ ಕ್ರೀಮ್ ಕೊಡ್ಸಪ್ಪ. ಇವರೇ ನೋಡಿ ನಾವು ಅಪ್ಪಾಜಿ. ಇವಾಗ ನೋಡ್ರಿ ಇಷ್ಟು ಕೊಡಿಸ್ತಾರೆ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಮನೆಗೆ ಯಾವಾಗಲೂ ಹಿಂಗೆ ನಡೀತಾನೆ ಇರುತ್ತೆ, ಕಸ್ಕೊಂಡು ಹೋಗೋ ರೀತಿ. ನಾನು ಮತ್ತೆ ನನ್ನ ತಂಗಿ ಈ ರೀತಿ ಅಂದರೆ ಈವ್ನಿಂಗ್ ಸ್ಕೂಟಿ ರೈಡ್ ಭಾಳ ದಿನ ಆಗಿತ್ತು. ಇವತ್ತು ಹೋಗ್ತಿದ್ದೀವಿ, ಯಾಕಂದರೆ ಸ್ಕೂಟಿ ನಮ್ಮ ಕೈಗೆ ಸಿಕ್ಕಿದ್ದಿಲ್ಲ. ಬೇರೆಯವರು ಓಡಿಸ್ತಾರೆ ಜಾಸ್ತಿ, ಅಂದರೆ ನಮ್ಮ ಮಾಮವರೇ ಓಡಿಸ್ತಾರೆ ಇದನ್ನು. ಇವತ್ತು ಸಿಕ್ತು. ಸೊ ಹೊಲದ ಕಡೆಗೆ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ. ಈ ಕಡೆ ಬೇರೆಲ್ಲ ನೋಡಿ, ನಮ್ಮ ಜೊತೆಲಿದ್ದಾಗ ಎಷ್ಟು ಚೆನ್ನಾಗಿ
ಇಬ್ಬರು ಕಾಲೇಜಿಗೆ ಹೋದ್ಮೇಲೆ ಹಂಗೆ ಯಾರು ಜಾಸ್ತಿ ಹೊಡ್ಸಲ್ಲ ಅಂದ್ರೆ ಅವ್ರು ತಗೊಂಡಿದ್ದಾರೆ. ಹೆಂಗೆ ಇಟ್ಕೊಂಡಿದ್ದಾರೆ ಅಂದರೆ ಆಗಲೇ ಫುಲ್ ಹಳೇದಾಗಿದೆ. ಈಗ ನೋಡಿ ನಮ್ಮ ಹೊಲ ನನಗೆ ಆ್ಯಕ್ಚುಲಿ ಈ ಥರ ಇಷ್ಟ ಹೋಗೋಕ್ಕೆ ಇವ್ರ ಜೊತೆಗೆ. ಈ ಕಡೆ ಮಿರರ್ ಇಲ್ಲ. ನಮ್ಮದು ಸ್ಕೂಟಿ ಬಂದು ಎಲೆಕ್ಟ್ರಿಕಲ್ ಸ್ಕೂಟಿ, ಪೆಟ್ರೋಲ್ ಏನು ಬೇಕಾಗಿಲ್ಲ. ಬಟ್ ಮುಂಚೆ ಭಾಳ ಬಂದಿದ್ವಿ, ಲಾಕ್ಡೌನ್ ಬಂದಾಗ ಭಾಳ ಬಂದಿದ್ವಿ. ಇವಾಗ ಕಾಲೇಜ್ ಹಾಸ್ಟೆಲ್ಗೆ ಹೋಗ್ತೀವಲ್ಲ, ಯಾರು ಹೊಡಿತಾರೆ ಅಷ್ಟು, ಅದಕ್ಕೋಸ್ಕರ ಅವ್ರು ತಗೊಂಡಿದ್ದಾರೆ. ಅವ್ರು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿಲ್ಲ, ಎಲ್ಲ ಫುಲ್ ಹಳೆ ಮಾಡಿದ್ದಾರೆ. ಇವ್ನಿಗೆ ನೋಡಿ ಸನ್ಸೆಟ್ ನೋಡಿ ಹೆಂಗಾಗಿದೆ, ಮಸ್ತ್ ಕಾಣಿಸ್ತಿದೆ. ಈ ಕಡೆ ನೋಡಿ ಎಷ್ಟು ಈ ಕಡೆ ನೋಡಿ ಎಷ್ಟು ಬೆಳಕಿದೆ. ಇನ್ನು ಅವಳೆಲ್ಲರೂ ಹೋಗಿದ್ದಾಳೆ, ಹೊಲಕ್ಕೆ ಹೋಗಿದ್ವಿ, ಹೊರ್ತಿದ್ದಾಳೆ. ಬಂದ್ಲು ನೋಡ್ರಿ ಹಿಂದೆ. ತಡಿಯೇ ದೀಪ ನೋಡ್ರಿ, ನಾನು ಬಿಟ್ಟು ಹೋಗ್ತಿದ್ದಾಳೆ. ಎಷ್ಟು ಇದು ಅಂದರೆ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ನನ್ನ ಮೇಲೆ. ದೀಪ ವೇಟ್ ಮಾಡು ನೋಡ್ರಿ, ನಾನು ಬಿಟ್ಟು ಹೋಗ್ತಿದ್ದಾಳೆ ಆಲ್ರೆಡಿ. ಸ್ಕೂಟಿ ಸ್ಟಾರ್ಟ್ ಮಾಡಿ ಫೈನಲ್ ನಿಲ್ಸಿದ್ಲು ನೋಡಿ. ಆ್ಯಕ್ಚುಲಿ ಇಷ್ಟ ನನಗೆ ಈ ಥರ ಹೋಗೋದು. ಎಷ್ಟೋ ದಿನ ಆದ್ಮೇಲೆ ಬಂದಿದ್ದೀವಿ ನಾನು ಆ್ಯಕ್ಚುಲಿ ಈ ಥರ. ನಮ್ಮ ಸ್ಕೂಟಿ ಚೆನ್ನಾಗಿದೆ, ನಮ್ಮ ಕೈ ಕೊಡ್ತಿದ್ದಿಲ್ಲ, ನಮ್ಮ ಬಸ್ ಚೆನ್ನಾಗಿಲ್ಲ ಅದು ಅಂತ ಹೇಳಿ ಇವತ್ತು ಬಂದಿದ್ದೀವಿ. ನಮಗೊಂಥರ ಪ್ಯಾಸೆಂಜರ್ ಪ್ರಿನ್ಸಸ್ ಅನ್ನೋ ಫೀಲ್ ಬರ್ತಿದೆ. ಯಾಕಂದರೆ ಯಾವಾಗಲೂ ಸ್ಕೂಟಿ ತಗೊಂಡ್ರೆ ಅವಳೇ ಓಡಿಸೋದು ಯಾವಾಗಲೂ ಕೂಡ. ನಾನು ಕೂಡ ಓಡಿಸ್ತೀನಿ, ಬಟ್ ಸಿಟಿನಾಗೆಲ್ಲ ಹೊಡಿಯಲ್ಲ. ಯಾಕಂದರೆ ಹೈವೇನಲ್ಲಿ ಭಯ ಆಗುತ್ತೆ ನನಗೆ. ನಮ್ಮೂರಲ್ಲ ಆದರೆ ಹೊಡಿತೀನಿ. ಮನೆಗೆ ಹೋಗಿದ್ದೀವಲ್ಲ, ಹೊಲ ಮುಟ್ಕೊಂಡು ಮನೆಗೆ ಹೋಗ್ತೀವಿ. ಅಪ್ಪಾಜಿಗೆ ಒಂದು ರೈಡ್ ಅಂತ ಹೇಳಿದ್ವಿ, ಬಟ್ ಅಲ್ಲಿ ಮನೆ ಹತ್ರ ಬಂದ್ವಿ. ಇಲ್ಲಿ ನೋಡ್ರಿ ಯಾರಿದ್ದಾರೆ, ಇವ್ರು ನಮ್ಮ ಚಿಕ್ಕಪ್ಪ ಮನ್ಯ. ಇವ್ರು ನಮ್ಮ ಚಿಕ್ಕಪ್ಪನ ಪಾಪು, ಅಂದ್ರೆ ನಮ್ಮ ಸಣ್ಣ ಚಿಕ್ಕಪ್ಪನ ಪಾಪು. ಹಾಯ್ ಮಾಡು ಮನ್ಯ. ಇಲ್ಲಿ ನೋಡು, ಹಾಯ್ ನೋಡಿ ಬೆಳೆಸೋರು. ತಮ್ಮ ನೋಡಿ ಎಲ್ಲಿಗೆ ಹೋಗ್ತಿದ್ಯೋ, ಎಲ್ಲಿಗೆ ಹೋಗ್ತೀವಿ? ಟ್ಯೂಷನಿಗೆ ಹೋಗ್ತಿದ್ದಾನಂತೆ. ಅಂದರೆ ನಮ್ಮ ಸೆಕೆಂಡ್ನೇ ಚಿಕ್ಕಪ್ಪನ ಮಗ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಅನ್ನು, ಹಾಯ್ ಅನ್ನು, ಹಾಯ್. ಇವಾಗಲೇ ತೋರಿಸಿದ್ನಲ್ಲ ಅವ್ರ ತಂಗಿ ಅವಳು. ನೋಡ್ರಿ ಈಕಿಗೆ ಏನು ಕೆಲಸ ಇಲ್ಲ, ಹಿಂಗೆ ಸಣ್ಣ ಮಕ್ಳನ್ನ ಎತ್ಕೊಂಡು ರೋಡಲ್ಲಿ ಅಡ್ಡಾಡೋದು, ಹಿಂಗೆ ಮುದ್ದಾಡೋದು ಅಷ್ಟೇ ಕೆಲಸ. ಫ್ರೆಂಡ್ಸ್, ಆಗಲೇ ಸಾಯಂಕಾಲ ಆಗಿದೆ, ಕಾಣಿಸ್ತಿದೆ, ಆಗಲೇ ಕತ್ತಲಾಗಿದೆ. ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಬಂದಿದ್ದೀನಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.